ನಮಸ್ಕಾರ ವೀಕ್ಷಕರೇ, ನಮ್ಮ ಇವತ್ತಿನ ವಾಸ್ತು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ನಮ್ಮ ಮನೆಯ ವಾಸ್ತುವಿನಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಂದರೆ ಕೆಳಗಡೆ ಇರುವಂತಹ ನೀರಿನ ಟ್ಯಾಂಕ್ ಅನ್ನು ನಾವು ಎಲ್ಲಿ ಮಾಡ್ಕೊಳ್ಬೇಕು ಮತ್ತು ಸೆಪ್ಟಿಕ್ ಟ್ಯಾಂಕ್ ಅನ್ನು ನಮ್ಮ ಮನೆಯ ಯಾವ ಭಾಗದಲ್ಲಿ ಮಾಡ್ಕೊಳ್ಬೇಕು ಮತ್ತು ವೆಹಿಕಲ್ ಪಾರ್ಕಿಂಗ್ ಅನ್ನು ಕೂಡ ನಾವು ಎಲ್ಲಿ ಇಟ್ಕೊಳ್ಬೇಕು, ಅದರಂತೆ ನಾವು ಮೊದಲನೇ ಮಹಡಿಗೆ ಇರುವಂತಹ ಸ್ಟೇರ್ ಕೇಸ್ ಅನ್ನು ಮನೆಯ ಯಾವ ಭಾಗದಲ್ಲಿ ಮಾಡಿಕೊಂಡ್ರೆ ನಮ್ಮ ವಾಸ್ತುವಿಗೆ ಉತ್ತಮವಾಗಿರುತ್ತೆ ಅಂತ ಅನ್ನೋದನ್ನ ಇವತ್ತಿನ ವಿಷಯದಲ್ಲಿ ನಾವು ತಿಳ್ಕೊಳ್ತೇವೆ. ನೋಡಿ ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಷಯವನ್ನ ಬೇಕಾದರೆ ನೀವು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇವತ್ತು ತಿಳಿಸಿದಂತೆ ನಾನು ಮುಖ್ಯವಾಗಿ ಮೊದಲನೆಯದಾಗಿ ವಾಟರ್ ಟ್ಯಾಂಕ್ ಅಂದರೆ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್, ಓವರ್ ಹೆಡ್ ವಾಟರ್ ಟ್ಯಾಂಕ್ ಅಲ್ಲ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅನ್ನ ನಾವು ಮನೆಯ ಯಾವ ಭಾಗದಲ್ಲಿ ಮಾಡಬೇಕು ಅಂತಂದ್ರೆ ನಾನು ಈ ರೆಡ್ ಮುಖಾಂತರ ತೋರಿಸ್ತಾ ಇದ್ದೇನೆ. ನೋಡಿ, ನಾನು ಗ್ರಾಫಿಕ್ಸ್ ಮುಖಾಂತರ ಬಹಳ ಕ್ಲಿಯರ್ ಆಗಿ ಇದನ್ನ ವಿವರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನೋಡಿ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಂತ ಅನ್ನೋದು ವಾಸ್ತುವಿನ ಮನೆಯ ಕೇವಲ 2 ಭಾಗದಲ್ಲಿ ಮಾತ್ರ ಇರತಕ್ಕದ್ದು. ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ, ಒಂದು ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಈ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅನ್ನ ಮಾಡ್ಕೊಳ್ತಕ್ಕದ್ದು. ಬೇರೆ ಯಾವುದೇ ಭಾಗದಲ್ಲಿ ದಯವಿಟ್ಟು ಮಾಡ್ಕೊಳ್ಬೇಡಿ. ಅಂದ್ರೆ ಈಶಾನ್ಯ ಭಾಗದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇತ್ತು ಅಂತಂದ್ರೆ ಮನೆಯ ವಾಸ್ತುವಿಗೆ ತುಂಬಾ ಶುಭವಾಗುತ್ತೆ. ಈ 2 ಭಾಗದಲ್ಲಿ ನೋಡಿ, ನಾನು ಜಾಗದ ಮನೆಯ ಒಟ್ಟು 9 ಭಾಗವನ್ನ ಮಾಡಿದ್ದೇನೆ. ಅಳತೆಯನ್ನ 9 ಭಾಗವನ್ನಾಗಿ ಮಾಡ್ಕೊಂಡ್ಬಿಟ್ಟು ಸಾಧಾರಣವಾಗಿ ಈಶಾನ್ಯ ಮೂಲೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ನಾವು, ನಾರ್ತ್ ಮತ್ತು ಈಸ್ಟ್ ನ ಮೂಲೆಯಲ್ಲಿ ಬರುವಂತಹ ಕಾರ್ನರ್, ಇಲ್ಲಿಂದ ಹಿಡ್ಕೊಂಡು ಸಾಧಾರಣವಾಗಿ 2 ಅಥವಾ 3 ಭಾಗದಲ್ಲಿ, ಅದರಂತೆ ಈಶಾನ್ಯದಿಂದ ಉತ್ತರ ಭಾಗದಲ್ಲಿ 2 ಅಥವಾ 3 ಭಾಗದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅನ್ನ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಈ ಸೆಪ್ಟಿಕ್ ಟ್ಯಾಂಕ್ ಅನ್ನ ಟಾಯ್ಲೆಟ್ ಸಲುವಾಗಿ ನಾವು ಎಲ್ಲಿ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಇದಕ್ಕೆ ಕೇವಲ 2 ಭಾಗ ಮಾತ್ರ ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ ಫಸ್ಟ್ ಆಗಿ ಇದನ್ನ ನಾವು ಉತ್ತರ ಭಾಗದಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು. ಇದು ಉತ್ತರ ಭಾಗದಲ್ಲಿ ಮನೆ ಬಿಟ್ಟು ಹೊರಗಡೆ ಇರತಕ್ಕದ್ದು ಮತ್ತು ಉತ್ತರ ಭಾಗದಲ್ಲಿ ಯಾವುದೇ ಕಾರ್ನರ್ ನಲ್ಲಿ ಇದು ಇರಕೂಡದು. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಈ ಕಡೆಯಿಂದ 3 ಭಾಗವನ್ನ ಬಿಟ್ಟು ಮತ್ತು ಈಶಾನ್ಯದಿಂದ 3 ಭಾಗವನ್ನ ಬಿಟ್ಟು ಉತ್ತರದಲ್ಲಿ ನಾವು ಈ ನಮ್ಮ ಸೆಪ್ಟಿಕ್ ಟ್ಯಾಂಕ್ ಅನ್ನ ಮಾಡ್ಕೊಳ್ಬಹುದು. ಅದರಿಂದ ನಮ್ಮ ವಾಸ್ತುವಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮಾಡಿಕೊಂಡ್ರೆ ವಾಸ್ತುವಿನಲ್ಲಿ ಯಾವುದೇ ರೀತಿಯ ದೋಷ ನಮಗೆ ಖಂಡಿತವಾಗಿಯೂ ಬರೋದಿಲ್ಲ. ಇದಕ್ಕೆ ಅಲ್ಟರ್ನೇಟ್ ಆಗಿ ಒಂದು ವೇಳೆ ಈ ಜಾಗದಲ್ಲಿ ನಮಗೆ ವ್ಯವಸ್ಥೆ ಇಲ್ಲ ಅಂತ ಇಟ್ಕೊಂಡ್ರೆ ಪೂರ್ವದ ಮಧ್ಯಭಾಗದಲ್ಲೂ ಕೂಡ ಅನಿವಾರ್ಯವಾಗಿ ಈ ಸೆಪ್ಟಿಕ್ ಟ್ಯಾಂಕ್ ಅನ್ನ ನಾವು ಮಾಡಿಕೊಳ್ಬಹುದು. ಇದು ಒಳ್ಳೆಯದು. ಇನ್ನು ಕಾರ್ ಪಾರ್ಕಿಂಗ್ಗಾಗಿ ವ್ಯವಸ್ಥೆ, ಇದು ಕೂಡ ಒಂದು ಶೆಡ್ ಇರುತ್ತೆ. ಇದನ್ನ ಕೂಡ ನಾವು ವಾಯವ್ಯ ದಿಕ್ಕಿನಲ್ಲಿ ಅಂತಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಇದನ್ನ ನಾವು ಫಸ್ಟ್ ಆಗಿ ಈ ಭಾಗದಲ್ಲಿ ನಾವು ಇದನ್ನ ಮಾಡ್ಕೊಳ್ತಕ್ಕದ್ದು. ಒಂದು ವೇಳೆ ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ಆಗ್ನೇಯ ದಿಕ್ಕಿನಲ್ಲೂ ಕೂಡ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ಕೂಡ ನಾವು ಈ ನಮ್ಮ ಯಾವುದು ಕಾರ್ ಪಾರ್ಕಿಂಗ್ ಅನ್ನ ನಾವು ಮಾಡ್ಕೊಳ್ತಕ್ಕದ್ದು ವೀಕ್ಷಕರೇ. ಇನ್ನು ನಮ್ಮ 4ನೇ ವಿಷಯ ಅಂತಂದ್ರೆ ಸ್ಟೇರ್ ಕೇಸ್ ಅಂತ ಅನ್ನೋದು. ನೋಡಿ, ಈ ಸ್ಟೇರ್ ಕೇಸ್ ಅಂತ ಅನ್ನೋದು ವಾಸ್ತುವಿನ ದಕ್ಷಿಣ ಭಾಗದಲ್ಲಿ ಅಥವಾ ಪಶ್ಚಿಮ ಭಾಗದಲ್ಲಿ ಮಾತ್ರ ಇರತಕ್ಕದ್ದು. ಯಾಕೆಂದ್ರೆ ಈ ಸ್ಟೇರ್ ಕೇಸ್ ಅಂತ ಅನ್ನೋದು ವಾಸ್ತುವಿನಲ್ಲಿ ಅತ್ಯಂತ ಭಾರವಾದ ವಸ್ತು ಅಂತ ನಾವು ತಿಳ್ಕೊಳ್ತೇವೆ. ಹಾಗಾಗಿ ನೋಡಿ, ನಾನು ಇಲ್ಲೊಂದು ಏರೋ ಮಾರ್ಕ್ ಕೂಡ ಹಾಕಿದ್ದೇನೆ. ಇದು ನೈಋತ್ಯ ಭಾಗದಲ್ಲಿ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ನಲ್ಲಿ ಸೌತ್ ಈಸ್ಟ್ ನಿಂದ ಒಂದಷ್ಟು ಜಾಗವನ್ನ ಬಿಟ್ಟು ಅದು ಪಶ್ಚಿಮಕ್ಕೆ ಮುಖ ಮಾಡಿ ಏರುವಂತೆ ಇರತಕ್ಕದ್ದು. ಸರಿಯಾಗಿ ಗಮನಿಸಿ, ಪಶ್ಚಿಮಕ್ಕೆ ಮುಖ ಮಾಡಿ ಇರತಕ್ಕದ್ದು, ಪೂರ್ವಕ್ಕೆ ಮುಖ ಮಾಡಿ ವಾಸ್ತುವಿನಲ್ಲಿ ಇರಕೂಡದು. ಹಾಗಾದ್ರೆ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಮತ್ತು ಋಣಭಾರ ಜಾಸ್ತಿ ಆಗತ್ತೆ. ಹಾಗಾಗಿ ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಪಶ್ಚಿಮದ ಭಾಗದಲ್ಲಿ ವಿಚಾರವನ್ನ ಮಾಡಿದಾಗ ಪಶ್ಚಿಮದಲ್ಲೂ ಕೂಡ ಈ ಕಾರ್ನರ್ ನಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಏರುವಂತೆ ನಾವು ಸ್ಟೇರ್ ಕೇಸ್ ಅನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.